ಸಂಚಿಕೆ 1 ಆರಂಭ ಮತ್ತು ಕನಸು ದ ಬಿಗಿನಿಂಗ್ ಆ್ಯಂಡ್ ದ ವಿಷನ್. ಇಂದು ನಾವು ಎಲ್ಲೇ ಹೋಗಬೇಕಾದರೂ ಮೊದಲು ಮಾಡೋದು ಒಂದೇ ಕೆಲಸ. ಮೊಬೈಲ್ ತೆಗೆದು ಗೂಗಲ್ ಮ್ಯಾಪ್ಸ್ ಓಪನ್ ಮಾಡ್ತೀವಿ. ಜಗತ್ತಿನ ಯಾವುದೇ ಮೂಲೆಯನ್ನು ಕ್ಷಣಾರ್ಧದಲ್ಲಿ ಸ್ಯಾಟಲೈಟ್ ಮೂಲಕ ನಮ್ಮ ಅಂಗೈಯಲ್ಲೇ ನೋಡುತ್ತೇವೆ. ಆದರೆ ಒಮ್ಮೆ ಕಣ್ಣು ಮುಚ್ಚಿ 200 ವರ್ಷಗಳ ಹಿಂದಿನ ಕಾಲವನ್ನು ಊಹಿಸಿಕೊಳ್ಳಿ. ಆಗ ಸ್ಯಾಟಲೈಟ್ ಇರಲಿಲ್ಲ, ಡ್ರೋನ್ ಇರಲಿಲ್ಲ, ವಿಮಾನಗಳೂ ಇರಲಿಲ್ಲ. ಹಾಗಾದರೆ ಆ ಕಾಲದಲ್ಲಿ ಭಾರತದ ಭೂಪಟ ಹೇಗಿತ್ತು? ಉತ್ತರದ ಹಿಮಾಲಯದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಕಾಡು, ಮೇಡು, ನದಿ, ಬೆಟ್ಟಗಳೆನ್ನದೇ ಇಡೀ ಭಾರತವನ್ನು ಕಾಲಿನ ನಡಿಗೆಯಲ್ಲೇ ಅಳತೆ ಮಾಡಿದ ಒಂದು ರೋಚಕ ಕಥೆಯಿದೆ. ಬನ್ನಿ, ಇತಿಹಾಸದ ಪುಟಗಳನ್ನು ತಿರುವಿ ನೋಡೋಣ. ವರ್ಷ 1790. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಪತನವಾಗಿದ್ದ. ಮೈಸೂರು ರಾಜ್ಯ ಸೇರಿದಂತೆ ದಕ್ಷಿಣ ಭಾರತದ ಬಹುಪಾಲು ಪ್ರದೇಶ ಬ್ರಿಟಿಷರ ವಶವಾಗಿತ್ತು. ಆದರೆ ಬ್ರಿಟಿಷರ ಮುಂದಿದ್ದ ಅತಿ ದೊಡ್ಡ ಸವಾಲೆಂದರೆ ತಮಗೆ ಸಿಕ್ಕಿರುವ ಈ ಹೊಸ ಭೂಮಿಯ ವಿಸ್ತೀರ್ಣ ಎಷ್ಟು, ಇದರ ಗಡಿಗಳೆಲ್ಲಿವೆ, ಇಲ್ಲಿನ ಬೆಟ್ಟಗುಡ್ಡಗಳ ಎತ್ತರವೆಷ್ಟು ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಕಂದಾಯ ವಸೂಲಿ ಮಾಡಲು ಮತ್ತು ಸೈನ್ಯವನ್ನು ಮುನ್ನಡೆಸಲು ಅವರಿಗೆ ಒಂದು ನಿಖರವಾದ ಭೂಪಟದ ಅಗತ್ಯವಿತ್ತು. ಆಗ ಕಣಕ್ಕಿಳಿದವರೇ ವಿಲಿಯಂ ಲ್ಯಾಂಪ್ಟನ್. ಇವರೊಬ್ಬ ಬ್ರಿಟಿಷ್ ಸೈನಿಕ ಹಾಗೂ ಅಪ್ರತಿಮ ಭೂಗೋಳಶಾಸ್ತ್ರಜ್ಞ. ಬ್ರಿಟಿಷ್ ಸರ್ಕಾರ ಕೇವಲ ಮೈಸೂರು ಪ್ರಾಂತ್ಯವನ್ನು ಅಳತೆ ಮಾಡಲು ಹೇಳಿದರೆ ಲ್ಯಾಂಪ್ಟನ್ ಅವರ ಕನಸು ಬೇರೆಯೇ ಇತ್ತು. ನಾವು ಕೇವಲ ಮೈಸೂರನ್ನು ಮಾತ್ರವಲ್ಲ, ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿದ ಇಡೀ ಭಾರತವನ್ನು ಅಳತೆ ಮಾಡಬೇಕು ಎಂದು ಅವರು ಪ್ರಸ್ತಾಪಿಸಿದರು. ಇದೊಂದು ಅಸಾಧ್ಯವಾದ ಕನಸಾಗಿತ್ತು. ಆದರೆ ಲ್ಯಾಂಪ್ಟನ್ ದೃಢವಾಗಿದ್ದರು. ಕೊನೆಗೂ ಆ ಐತಿಹಾಸಿಕ ದಿನ ಬಂತು. 1802 ಏಪ್ರಿಲ್ 10 ಚೆನ್ನೈನ ಸೇಂಟ್ ಥಾಮಸ್ ಮೌಂಟ್ನಿಂದ ಈ ಬೃಹತ್ ಸರ್ವೆ ಆರಂಭವಾಯಿತು. ಇತಿಹಾಸದಲ್ಲಿ ಇದನ್ನು ದ ಗ್ರೇಟ್ ಟ್ರಿಗ್ನಾಮೆಟ್ರಿಕಲ್ ಸರ್ವೆ ಎಂದು ಕರೆಯಲಾಗುತ್ತದೆ. ಆದರೆ ಈ ದೇಶವನ್ನು ಅಳೆಯುವುದು ಹೇಗೆ? ಅದಕ್ಕಾಗಿ ಲ್ಯಾಂಪ್ಟನ್ ತ್ರಿಕೋನಮಿತಿ ಎಂಬ ಗಣಿತದ ಸೂತ್ರವನ್ನು ಬಳಸಿದರು. ಇದರ ಮೊದಲ ಹೆಜ್ಜೆಯಾಗಿ ಅವರು ಚೆನ್ನೈನಲ್ಲಿ 12 ಕಿಲೋಮೀಟರ್ ಉದ್ದದ ಒಂದು ಸರಳ ರೇಖೆಯನ್ನು ಭೂಮಿಯ ಮೇಲೆ ಎಳೆದರು. ಇದು ಕೇವಲ ಒಂದು ರೇಖೆಯಾಗಿರಲಿಲ್ಲ. ಮುಂದಿನ 70 ವರ್ಷಗಳ ಕಾಲ ನಡೆಯಲಿದ್ದ ಇಡೀ ಭಾರತದ ಸರ್ವೆಗೆ ಇದೇ ಅಡಿಪಾಯವಾಗಿತ್ತು. 1/2 ಟನ್ ತೂಕದ ಥಿಯೋಡಲೈಟ್ ಎಂಬ ಯಂತ್ರವನ್ನು ಹೊತ್ತುಕೊಂಡು ಕಾಡು ಮೇಡುಗಳನ್ನು ಸುತ್ತುತ್ತಾ, ರೋಗ ರುಜಿನಗಳನ್ನು ಎದುರಿಸುತ್ತಾ ವಿಲಿಯಂ ಲ್ಯಾಂಪ್ಟನ್ ಮತ್ತು ಅವರ ತಂಡ ಭಾರತದ ಭೂಪಟ ರಚನೆಗೆ ನಾಂದಿ ಹಾಡಿತು. ಹಾಗಾದರೆ ಈ ಸರ್ವೆ ಮುಂದೆ ಏನಾಯಿತು? ಲ್ಯಾಂಪ್ಟನ್ ಎದುರಿಸಿದ ಅಪಾಯಗಳೇನು? ಜಗತ್ತಿನ ಅತಿ ಎತ್ತರದ ಶಿಖರ ಎವರೆಸ್ಟ್ಗೆ ಆ ಹೆಸರು ಹೇಗೆ ಬಂತು? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ.